ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳದ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಸುದೀರ್ಘ ಅವಧಿಯವರೆಗೆ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಅದಾದ ಬಳಿಕ ಅಲ್ಲಿ ಕಮ್ಯುನಿಸ್ಟರು 34 ವರ್ಷ ಆಡಳಿತ ನಡೆಸಿದ್ರು. ಅದಾದ ನಂತರ ಬರೋಬ್ಬರಿ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಇತ್ತು. ಅದಾದ ನಂತರ ಇದೀಗ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ದಿಢೀರಂತ ಒಂದಷ್ಟು ಡೆವಲಪ್ಮೆಂಟ್ಗಳೆಲ್ಲವೂ ಕೂಡ ಶುರುವಾಗಿದೆ. ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷದ ಬುಡವೇ ಅಲ್ಲಾಡೋದಕ್ಕೆ ಶುರುವಾಗಿದೆ. ಒಂದು ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಆ ರಾಜಕೀಯ ಇತಿಹಾಸವೇ ಹಾಗೆ. ಸುದೀರ್ಘ ಆಡಳಿತದಲ್ಲಿ ಇದ್ದು ಸೋತಂತಹ ಪಕ್ಷಗಳ ಪರಿಸ್ಥಿತಿ ಹೇಗಾಗಬಿಟ್ಟಿದೆ ಅಂದ್ರೆ ಕಂಪ್ಲೀಟ್ ನೆಲಕಚ್ಚಿ ಹೋಗುವಂತ ಪರಿಸ್ಥಿತಿ. ನಿಮ್ಗೆ ಮೊದಲಿಗೆ ಕಾಂಗ್ರೆಸ್ ಪಕ್ಷ ಸುದೀರ್ಘ ಆಡಳಿತದಲ್ಲಿತ್ತ, ಅಲ್ಲಿಂದ ಕಮ್ಯುನಿಸ್ಟರು ಅಧಿಕಾರವನ್ನ ಕಿತ್ಕೊಂಡ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನೆಲಕಚ್ಚಿಯೇ ಹೋಗಿಬಿಡ್ತು. ಈ ಕಮ್ಯುನಿಸ್ಟರ 34 ವರ್ಷ ಆಡಳಿತವನ್ನ ಟಿಎಂಸಿ ಕಿತ್ಕೊಳ್ತು. ಕಮ್ಯುನಿಸ್ಟರು ಅಲ್ಲಿ ಹೇಳ ಹೆಸರಿಡದಂತೆ ಆಗಿಬಿಟ್ರು. ಈಗ 15 ವರ್ಷದ ಟಿಎಂಸಿ ಅಧಿಕಾರದಲ್ಲಿತ್ತಲ್ಲ, ಈಗ ಬಿಜೆಪಿ ಓವರ್ಟೇಕ್ ಮಾಡಿದೆ. ಹೀಗಾಗಿ ಟಿಎಂಸಿ ಪಕ್ಷದ ಪರಿಸ್ಥಿತಿಯು ಕೂಡ ಅದೇ ಹಂತಕ್ಕೆ ಬಂದು ಬಿಟ್ಟಿದೆ. ಎಲ್ಲಿಯವರೆಗೆ ಅಂದ್ರೆ ಟಿಎಂಸಿ ಪಕ್ಷ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬಂದು ಬಿಡುತ್ತಾ ಅಂತ ಹೇಳಿ. ಮಮತಾ ಬ್ಯಾನರ್ಜಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಂಥವರು, ಅಥವಾ ಈ ಇಂಡಿ ಒಕ್ಕೂಟ ಅಂತ ಏನು ಕರಿತೀವಿ ಅದರಲ್ಲಿ ನಾನೇ ಮುನ್ನಡೆಸುವಂತ ಹಂತದಲ್ಲಿ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದಂಥವರು. ಆದ್ರೆ ಇವತ್ತು ಅದೇ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಪಕ್ಷವನ್ನ ಉಳಿಸಿಕೊಳ್ಳೋದಿಕ್ಕೆ ಹೆಣಗಾಡುವಂತ ಪರಿಸ್ಥಿತಿ. ಇದೇ ಮಮತಾ ಬ್ಯಾನರ್ಜಿ ತಾನು ಕಟ್ಟಿ ಬೆಳೆಸಿದಂತ ಪಕ್ಷದಿಂದಲೇ ಹೊರಗಡೆ ಬೀಳುವಂತ ಪರಿಸ್ಥಿತಿ ಎಲ್ಲವೂ ಕೂಡ ಎದುರಾಗ್ಬಿಟ್ಟಿದೆ. ಹಾಗಾದ್ರೆ ಅಲ್ಲಿ ಆಗ್ತಾ ಇರೋದು ಏನು, ಈ ಬೆಳವಣಿಗೆ ಕಾರಣ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಈ ದೊಡ್ಡ ಸೋಲು ಟಿಎಂಸಿ ಪಕ್ಷದ ಕಾರ್ಯಕರ್ತರು ಹಾಗೆ ನಾಯಕರ ಆ ಉತ್ಸಾಹ ಕಂಪ್ಲೀಟ್ ಆಗಿ ಕುಗ್ಗುವಂತೆ ಮಾಡಿದೆ. ಹೀಗಾಗಿ ಸಾಕಷ್ಟು ನಾಯಕರು ಹಾಗೆ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನ ಯೋಚನೆ ಮಾಡ್ತಾ ನಾವು ಯಾವ ಕಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಟಿಎಂಸಿ ಪಕ್ಷದ ಮೇಲೆ ಒಂದು ಹಂತಕ್ಕೆ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಯಿತು. ನೀವೆಲ್ಲರೂ ಕೂಡ ಅದನ್ನ ಗಮನಿಸಿರ್ತೀರಿ. ಪ್ರಮುಖವಾಗಿ ಬಂಡಾಯ ಹೇಳ್ತಾ ಇರೋದು ಅಥವಾ ಆಕ್ರೋಶ ವ್ಯಕ್ತವಾಗ್ತಿರೋದು ಮಮತಾ ಬ್ಯಾನರ್ಜಿ ಅಳಿಯ, ಸೋದರಳಿಯ, ಅಣ್ಣನ ಮಗ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧವಾಗಿ. ಇದೇ ಅಭಿಷೇಕ್ ಬ್ಯಾನರ್ಜಿ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 4ಕ್ಕೆ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ಬಳಿಕ ನಾವು ಏನ್ ಮಾಡ್ತೀವಿ ನೋಡ್ತಾ ಇರಿ ಎನ್ನುವ ರೀತಿಯಲ್ಲಿ ಬಿಜೆಪಿಗೊಂದು ವಾರ್ನಿಂಗ್ ಅನ್ನ ಮಾಡಿದ್ರು. ಆದ್ರೆ ಅದೇ ಅಭಿಷೇಕ್ ಬ್ಯಾನರ್ಜಿ ಎಂಥ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ರು ಅಂದ್ರೆ ತಮ್ಮ ಕಾರ್ಯಕರ್ತರೊಬ್ಬರ ಮನೆಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಭೀಕರವಾದಂತ ಅಟ್ಯಾಕ್ ಆಗಿಬಿಡ್ತು ಅವ್ರ ಮೇಲೆ. ಮೊಟ್ಟೆ ಟೊಮೊಟೊ ಇಂದ ಹೊಡೆದ್ರು, ಕೈಗೆ ಸಿಕ್ಕಿ ಅಳದಾಡಿ ಜಗ್ಗಾಡಿ ಎಲ್ಲ ಹೊಡೆದಾಕ್ಬಿಟ್ರು. ಅದಾದ ಬಳಿಕ ಟಿಎಂಸಿಯ MP ಆಗಿರುವಂತ ಕಲ್ಯಾಣ್ ಬ್ಯಾನರ್ಜಿ ಮೇಲೂ ಕೂಡ ಅಟ್ಯಾಕ್ ಆಯ್ತು. ಈಗ ಟಿಎಂಸಿ ನಾಯಕರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೊರಗಡೆ ಬರೋದಕ್ಕೆ ಅವರೆಲ್ಲರೂ ಕೂಡ ಆತಂಕ ಪಡುವಂತ ಪರಿಸ್ಥಿತಿ ಎದುರಾಗಿದೆ. ಅದೆಲ್ಲವೂ ಕೂಡ ಹಳೆಯ ಬೆಳವಣಿಗೆಯ. ಈಗ ಪಕ್ಷವೇ ಇಬ್ಬಾಗ ಆಗುವಂತ ಸ್ಥಿತಿ ಎದುರಾಗಿ ಬಿಟ್ಟಿದೆ. ಯಾವ ರೀತಿಯಾಗಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಆಯ್ತು ನೋಡಿ. ಒಂದು ಕಡೆಯಿಂದ ಉದ್ಧವ್ ಠಾಕ್ರೆ ಬಣ ಇದ್ರೆ ಮತ್ತೊಂದು ಕಡೆಯಿಂದ ಏಕನಾಥ್ ಶಿಂದೆ ಬಣ ಆಯ್ತಲ್ಲ. ಅದೇ ರೀತಿಯಾಗಿ NCP ಪಕ್ಷವೂ ಕೂಡ ಶರದ್ ಪವಾರ್ ಅವರು ಒಂದು ಪಕ್ಷವನ್ನ ಕಿತ್ಕೊಂಡು ಹೋಗ್ಬಿಟ್ರು. ಶರದ್ ಪವಾರ್ ಒಂದು ಅಂದ್ರೆ ಮೂಲ ಅಜಿತ್ ಪವಾರ್ ಶರದ್ ಪವಾರ್ ಇಂದ ಅರ್ಧ ಪಕ್ಷವನ್ನ ಕಿತ್ಕೊಂಡು ಹೋಗ್ಬಿಟ್ರಲ್ಲ. ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೀಗ ಟಿಎಂಸಿಗೆ ಎದುರಾಗಿದೆ. ಟಿಎಂಸಿಯಲ್ಲಿ ಅಂಥದ್ದು ಏನಾಯ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಬಾರಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಟಿಎಂಸಿ 80 ಸ್ಥಾನವನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಸಹಜವಾಗಿ ಟಿಎಂಸಿ ವಿಪಕ್ಷ ಸ್ಥಾನದಲ್ಲಿ ಕೂರುತ್ತೆ. ಅವರಿಗೆ ಓರ್ವ ವಿಪಕ್ಷ ನಾಯಕನೂ ಕೂಡ ಬೇಕು. ಮಮತಾ ಬ್ಯಾನರ್ಜಿ ಗೆದ್ದಿದ್ರೆ ಸಹಜವಾಗಿ ಅವರೇ ವಿಪಕ್ಷ ನಾಯಕನಾಗಿ ಆಯ್ಕೆ ಆಗ್ತಾ ಇದ್ರು. ಆದ್ರೆ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಸೋತು ಹೋಗಿದ್ದಾರೆ. ಹೀಗಾಗಿ ಬೇರೊಬ್ಬ ವಿಪಕ್ಷ ನಾಯಕ ಅಥವಾ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಲ್ಲ. ಮಮತಾ ಬ್ಯಾನರ್ಜಿ ಏಕಮುಖ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಶಾಸಕಾಂಗ ಸಭೆಯಲ್ಲಿ ಆದಂತಹ ಡಿಸಿಷನ್ ಅಲ್ಲ, ತಾವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಚಟ್ಟೋಪಾಧ್ಯಾಯ ಎನ್ನುವಂತ ನಾಯಕನನ್ನ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಒಂದು ಶಾಸಕಾಂಗ ಸಭೆಯನ್ನು ಕೂಡ ಕರೆದಿದ್ರು. ಅದರಲ್ಲಿ ಒಂದಷ್ಟು ಶಾಸಕರು ಓಕೆ ಅಂದ್ರೆ ಸಾಕಷ್ಟು ಮಂದಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆಗ ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಏನ್ ಮಾಡ್ತಾರೆ ಅಂದ್ರೆ ಶಾಸಕರ ಸಹಿ ಇರುವಂತ ಪತ್ರವನ್ನ ಸ್ಪೀಕರ್ಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಆಗ ಇಬ್ಬರು ಶಾಸಕರು ಬಂಡಾಯ ಹೇಳ್ತಾರೆ ಅಥವಾ ಅದರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಏನಂತ, ನಾವು ಸಹಿಯೇ ಹಾಕಿಲ್ಲ, ಆದ್ರೆ ನಮ್ಮ ಸಹಿಯನ್ನ ಇಟ್ಕೊಂಡಿರುವಂತಹ ಆ ಪತ್ರವನ್ನ ಸ್ಪೀಕರ್ಗೆ ಹೇಗೆ ಕೊಟ್ಟರು, ಹೀಗಾಗಿ ನಮ್ಮ ಸಹಿಯನ್ನ ನಕಲಿ ಮಾಡಲಾಗಿದೆ ಎನ್ನುವಂತ ವಾದವನ್ನ ಮುಂದಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಮಾನ್ಯ ಮಾಡಬಾರ್ದು ಅಂತ ಸ್ಪೀಕರ್ ಹತ್ರ ಅವ್ರು ಹೇಳ್ತಾರೆ. ಆಗ ಸ್ಪೀಕರ್ ಏನ್ ಮಾಡ್ತಾರೆ, ಈ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ರಲ್ಲ ಚಟ್ಟೋಪಾಧ್ಯಾಯ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದರ ಬೆನ್ನಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಮಮತಾ ಬ್ಯಾನರ್ಜಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ಕರೀತಾರೆ.
ಆ ಸಭೆಗೆ ಬಂದಿದ್ದು ಎಷ್ಟು ಗೊತ್ತಾ? 80 ಶಾಸಕರಲ್ಲಿ ಹಾಜರಾಗಿದ್ದು ಕೇವಲ 20 ಶಾಸಕರು ಮಾತ್ರ. ಆಗ ಮಮತಾ ಬ್ಯಾನರ್ಜಿಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಆ ಇಬ್ಬರು ಶಾಸಕರು ಬಂಡಾಯ ಎದ್ದಿದ್ದು, ಅಥವಾ ಆ ಇಬ್ಬರು ಶಾಸಕರು ಸ್ಪೀಕರ್ ಬಳಿ ಹೋಗಿ ನಮ್ಮ ವಿರುದ್ಧ ದೂರು ಕೊಟ್ಟಿದ್ದು ಅಂತ ಹೇಳಿ ಆ ಇಬ್ಬರು ಶಾಸಕರ ಅಹವಾಲನ್ನು ಕೂಡ ಕೇಳದೆ ಅವರಿಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ. ಯಾರು ಅಂದ್ರೆ ರಿತಬ್ರತ ಬ್ಯಾನರ್ಜಿ ಅಂತ ಒಬ್ರು, ಸಂದೀಪನ್ ಸಹಾ ಅಂತ ಇನ್ನೊಬ್ರು. ಈ ರಿತಬ್ರತ ಬ್ಯಾನರ್ಜಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಹಳ ಹೆಸರು ಮಾಡ್ತಿರುವಂತಹ ವ್ಯಕ್ತಿ. ಇವ್ರು ಯಾರು ಅಂದ್ರೆ ಮುಂಚೆ CPI ನಲ್ಲಿ ಇದ್ರು. CPI ಪಕ್ಷದಿಂದ ಇವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಇವ್ರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ತಾರೆ. ಇವ್ರನ್ನ ರಾಜ್ಯಸಭಾ ಮೆಂಬರ್ ಆಗಿಯೂ ಕೂಡ ಮಾಡ್ತಾರೆ 2 ಬಾರಿ. ಈ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದೇ ವ್ಯಕ್ತಿ ಇವತ್ತು ಮಮತಾ ಬ್ಯಾನರ್ಜಿಯ ವಿರುದ್ಧ ಬಂಡಾಯ ಎದ್ದಿದ್ದಾರೆ, ರಿತಬ್ರತ ಬ್ಯಾನರ್ಜಿ ಹಾಗೆ ಸಂದೀಪನ್ ಸಹಾ. ಓಕೆ, ಆರಂಭದಲ್ಲಿ ಇವರಿಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಯ್ತಾ. ಇತ್ತ ಮಮತಾ ಬ್ಯಾನರ್ಜಿಯ ಸಭೆಗೂ ಕೂಡ ಹೆಚ್ಚಿನ ಶಾಸಕರು ಬರಲಿಲ್ಲ. ಆಗಲೇ ಒಂದು ಸುಳಿವು ಸಿಗೋದಿಕ್ಕೆ ಶುರುವಾಯಿತು, ಒಳಗೊಳಗೆ ಏನೋ ಆಗ್ತಿದೆ ಎನ್ನುವಂತ ರೀತಿಯಲ್ಲಿ. ಅದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ ಅಂದ್ರೆ, ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಗಿತ್ತಲ್ಲ, ಅದನ್ನು ವಿರೋಧಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಸ್ವತಃ ಅವರೇ ರಸ್ತೆಗಿಳಿತಾರೆ. ಅವ್ರು ನಿರೀಕ್ಷೆ ಮಾಡಿದ್ರು ಬಹಳ ದೊಡ್ಡ ಮಟ್ಟಿಗೆ ಜನಬೆಂಬಲ ವ್ಯಕ್ತವಾಗಬಹುದು, ಶಾಸಕರ ಬಲವೂ ಕೂಡ ಸಿಗಬಹುದು ಅಂತ ಹೇಳಿ. ಆದರೆ ಅವತ್ತಿನ ಆ ಪ್ರತಿಭಟನೆಗೆ ಬಂದಿದ್ದು 7 ಜನ ಶಾಸಕರು, 4 ಜನ MP ಗಳು ಮಾತ್ರ. ಇನ್ನುಳಿದಂಥವ್ರು ಯಾರೂ ಕೂಡ ಬರಲಿಲ್ಲ. ಆಗ ಮಮತಾ ಬ್ಯಾನರ್ಜಿಗೆ ಅನ್ಸೋದಕ್ಕೆ ಶುರುವಾಯಿತು ಏನೋ ಆಗ್ತಿದೆ ಎನ್ನುವಂತ ರೀತಿಯಲ್ಲಿ. ಅದರ ಬೆನ್ನಲ್ಲೇ ಇದೀಗ ರಿತಬ್ರತ ಬ್ಯಾನರ್ಜಿ ತಮ್ಮ ಶಾಸಕರ ಬಲವನ್ನ ತೋರಿಸ್ತಾ ಇದ್ದಾರೆ. ಎಷ್ಟು? 80 ಶಾಸಕರಲ್ಲಿ ಇದೀಗ 58 ಮಂದಿ ರಿತಬ್ರತ ಬ್ಯಾನರ್ಜಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಅವರು ಶಾಸಕಾಂಗ ಪಕ್ಷದ ನಾಯಕನಾಗಬೇಕು ಅಥವಾ ವಿಪಕ್ಷ ನಾಯಕನಾಗಬೇಕು ಅನ್ನುವಂಥ ಪತ್ರಕ್ಕೆ ಅವರೆಲ್ಲರೂ ಕೂಡ ಸಹಿಯನ್ನ ಹಾಕಿದ್ದಾರೆ. ಈಗ ರಿತಬ್ರತ ಬ್ಯಾನರ್ಜಿ ಏನ್ ಮಾಡಿದ್ದಾರೆ, ಸ್ಪೀಕರ್ಗೆ ಹೋಗಿ ಆ ಪತ್ರವನ್ನ ಕೊಟ್ಟಿದ್ದಾರೆ. ರಿತಬ್ರತ ಬ್ಯಾನರ್ಜಿ ಏನ್ ಹೇಳ್ತಿದ್ದಾರೆ, ನಮ್ಮ ಬಂಡಾಯ ಇರೋದು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಮಾತ್ರ, ನಾವು ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಿಲ್ಲ. ಮಮತಾ ಬ್ಯಾನರ್ಜಿ ನಮಗೆ ಮಾರ್ಗದರ್ಶಕರಾಗಿರಬೇಕು, ಅವರೇ ನಮ್ಮ ನಾಯಕಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಸ್ಪೀಕರ್ಗೆ ಆ ಪತ್ರವನ್ನು ಕೊಟ್ಟಿದ್ದಾರೆ. ಸ್ಪೀಕರ್ಗೆ ಆ ಪತ್ರವನ್ನು ಕೊಟ್ಟು ಕೆಲವೇ ಗಂಟೆಗಳಲ್ಲಿ ಸ್ಪೀಕರ್ ಅದನ್ನ ಮಾನ್ಯ ಮಾಡಿಬಿಟ್ರು. ಅಷ್ಟು ಮಾತ್ರ ಅಲ್ಲ, ವಿಪಕ್ಷ ನಾಯಕನ ಕೋಣೆಯ ಕೀಯನ್ನು ಕೂಡ ಕೊಟ್ಬಿಟ್ರು. ಈಗ ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕ ಯಾರು ಅಂದ್ರೆ ಮಮತಾ ಬ್ಯಾನರ್ಜಿ ಬಯಸಿದ್ದಂತ ಚಟ್ಟೋಪಾಧ್ಯಾಯ ಅಲ್ಲ, ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಂತ ರಿತಬ್ರತ ಬ್ಯಾನರ್ಜಿ. ಈಗ ರಿತಬ್ರತ ಬ್ಯಾನರ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ದೇ ನಿಜವಾದಂತ TMC, ನಮಗೆ ಪಕ್ಷದ ಚಿಹ್ನೆ ಸಿಗಬೇಕು ಅಂತ ಹೇಳಿ. ಇದು ಬಹಳ ದೊಡ್ಡ ಮಟ್ಟಿಗಿನ ಸಂಘರ್ಷಕ್ಕೆ ಕಾರಣ ಆಗಿದೆ. 1998ರಲ್ಲಿ TMC ಪಕ್ಷವನ್ನ ಕಟ್ಟಲಾಗಿತ್ತು. ಅದಾದ ಬಳಿಕ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ ಎಂದೂ ಕೂಡ ಮಮತಾ ಬ್ಯಾನರ್ಜಿ ಈ ಪರಿಯಾದಂತ ಬಂಡಾಯವನ್ನ ಎದುರಿಸಿರ್ಲಿಲ್ಲ. ಅದರ ಒಂದು ಸೋಲಿದೆಯಲ್ಲ, ಪಕ್ಷವನ್ನೇ ನೆಲಕಚ್ಚುವಂತೆ ಮಾಡಿಬಿಟ್ಟಿದೆ. ಈ ಪಶ್ಚಿಮ ಬಂಗಾಳ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಅದೇ. ನಾಳೆ BJP ಸೋತ್ರೆ BJP ಹಣೆ ಬರುವೂ ಅದೇ, ಅಥವಾ ಕಾಂಗ್ರೆಸ್ ಸೋತ್ರೆ ಕಾಂಗ್ರೆಸ್ ಹಣೆ ಬರುವೂ ಕೂಡ ಅಲ್ಲಿ ಅದೇ. ಅಂದ್ರೆ ಯಾರು ಕೂಡ ಪಕ್ಷಕ್ಕೆ ಅಲ್ಲಿ ಲಾಯಲ್ ಆಗಿರೋದಿಲ್ಲ, ಅಥವಾ ತಮ್ಮ ನಾಯಕರಿಗೂ ಕೂಡ ಲಾಯಲ್ ಆಗಿರೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಇವ್ರ ಪಕ್ಷದಲ್ಲಿ ಆಗ್ತಿರುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ, ಅಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಹೆಚ್ಚಿನವರಿಗೆ ಆಕ್ರೋಶ ಅಥವಾ ಸಿಟ್ಟು ಅಂತದೇನು ಕೂಡ ಇಲ್ಲ. ತುಂಬಾ ಜನರಿಗೆ ಇವತ್ತಿಗೂ ಮಮತಾ ಬ್ಯಾನರ್ಜಿ ನಮಗೆ ಅವಕಾಶ ಮಾಡಿಕೊಟ್ರು, ಮಮತಾ ಬ್ಯಾನರ್ಜಿ ಟಿಕೆಟ್ ಕೊಟ್ಟರು ಅಂತ ಮನಸ್ಥಿತಿಗಳೆಲ್ಲವೂ ಕೂಡ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ವಿರುದ್ಧ ಇರುವಂತಹ ಸಿಟ್ಟು ಅಂದ್ರೆ ಅವರ ಈಗೋಗೆ ಸಂಬಂಧಪಟ್ಟ ಹಾಗೆ, ನಮ್ಮನ್ನು ಕರೆದು ಮಾತನಾಡಿಸೋದಿಲ್ಲ, ಏಕಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಬಹಳ ದೊಡ್ಡ ಮಟ್ಟಿಗೆ ಸಿಟ್ಟಿರೋದು ಮಮತಾ ಬ್ಯಾನರ್ಜಿಯ ಅಳಿಯ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧವಾಗಿ. ಇದೇ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಿದ್ದೆಲ್ಲರೂ ಕೂಡ ಈ ಮನುಷ್ಯ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಅಂತ. ಇವತ್ತು BJPಯಲ್ಲಿ ಮುಖ್ಯಮಂತ್ರಿ ಆಗಿದ್ದಲ್ಲ ಸುವೇಂದು ಅಧಿಕಾರಿ, ಆ ಸುವೇಂದು ಅಧಿಕಾರಿ TMCಯನ್ನ ಬಿಟ್ಟು ಹೋಗೋದಕ್ಕೆ ಕಾರಣವೂ ಕೂಡ ಇದೆ ಅಭಿಷೇಕ್ ಬ್ಯಾನರ್ಜಿ. ಈಗ ಮಮತಾ ಬ್ಯಾನರ್ಜಿ ಬಿಟ್ಟರೆ ಲೀಡರ್ ಅಂತ ಇದ್ದಿದ್ದು ಸುವೇಂದು ಅಧಿಕಾರಿ. ಆದ್ರೆ ಮಮತಾ ಬ್ಯಾನರ್ಜಿ ಬರ್ತಾ ಬರ್ತಾ ತನ್ನ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಹೆಚ್ಚು ಅವಕಾಶವನ್ನು ಮಾಡ್ಕೊಡೋಕೆ ಶುರು ಮಾಡಿದ್ರು. ಆ ಅಭಿಷೇಕ್ ಬ್ಯಾನರ್ಜಿ ಏನ್ ಮಾಡಿದ್ರು, ಪ್ರತಿಯೊಬ್ಬರ ಖಾತೆಯಲ್ಲೂ ಕೂಡ ಮೂಗು ತೋರಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಅವರ ಅನುಮತಿ ಇಲ್ಲದೆ ಅಲ್ಲಿ ವರ್ಗಾವಣೆ ಮಾಡಿಸೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ ಅನುಮತಿ ಕೊಡೋದು, ಇಂಥದ್ದೆಲ್ಲವೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಹೀಗಾಗಿ ಸುವೇಂದು ಅಧಿಕಾರಿ ತಿರುಗಿ ಬಿದ್ದಿದ್ರು. ಇವತ್ತು ಇವರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ದು ಅಭಿಷೇಕ್ ಬ್ಯಾನರ್ಜಿಯ ಅದೇ ವರ್ತನೆಯ ವಿರುದ್ಧವಾಗಿ. ಹೀಗಾಗಿ ಇವ್ರು ಹೇಳ್ತಿದ್ದಾರೆ, ನಮ್ದೇ TMC ಪಕ್ಷ, ನಾವು ಕ್ಲೈಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಮಮತಾ ಬ್ಯಾನರ್ಜಿ ಕಾನೂನು ಮೊರೆ ಹೋಗೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆಯದೆ ರಿತಬ್ರತ ಬ್ಯಾನರ್ಜಿ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಪಕ್ಷದ ಚಿಹ್ನೆ ನಮ್ಮ ಬಳಿಯೇ ಉಳ್ಕೊಳ್ಬೇಕು, ನಮ್ದೇ ನಿಜವಾದಂತ TMC ಅಂತ ಹೇಳಿ. ಇದು ಇವತ್ತು ಮಮತಾ ಬ್ಯಾನರ್ಜಿಗೆ ಎದುರಾಗಿರುವಂತ ಪರಿಸ್ಥಿತಿ. ಇದು ಒಂದು ಕಡೆಯಿಂದ. ಆದ್ರೆ ಮತ್ತೊಂದು ಕಡೆಯಿಂದ ಇದೀಗ ಎಲ್ಲಾ ಸಾಂಸ್ಥಿಕ ಸಮಿತಿಯನ್ನು ಕೂಡ ಕಂಪ್ಲೀಟ್ ಆಗಿ ವಿಸರ್ಜನೆ ಮಾಡಿದ್ದಾರೆ, ಹೊಸದಾಗಿ ಎಲ್ಲವನ್ನೂ ಕೂಡ ಕಟ್ಟಬೇಕು ಅನ್ನುವಂತ ಉದ್ದೇಶದಿಂದ. ಇನ್ನೊಂದು ಕಡೆಯಿಂದ ಕೋಲ್ಕತ್ತಾದ ಮೇಯರ್ ಹಕೀಮ್ ಅಂತೇಳಿ ಆ ವ್ಯಕ್ತಿಯ ಹೆಸರು, ಅವರು ಕೂಡ ಇದೀಗ ರಾಜೀನಾಮೆಯನ್ನು ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ನಾನು ಕೆಲಸ ಮಾಡಕ್ಕಾಗ್ತಾ ಇಲ್ಲ BJP ನಾಯಕರಿಂದಾಗಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಶಿಕ್ಷಕರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಷೇಕ್ ಬ್ಯಾನರ್ಜಿಗೆ ED ಸಮನ್ಸ್ ಅನ್ನ ನೀಡಿದೆ. ಆ ಮನುಷ್ಯ ಇದೀಗ ED ವಿಚಾರಣೆಯನ್ನ ಎದುರಿಸುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಟ್ಟಿದೆ. ಒಂದು ಕಡೆಯಿಂದ ಸುವೇಂದು ಅಧಿಕಾರಿ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ. ಅಲ್ಲಿ ಗಡಿಯಲ್ಲಿ ಬೇಲಿ ಹಾಕೋದು ಅಥವಾ ಗಡಿಯಲ್ಲಿ BSFಗೆ ಜಾಗ ಬಿಟ್ಕೊಡೋದು,
ಸಿಲಿಗುರಿ ಕಾರಿಡಾರ್ನಲ್ಲಿ BSFಗೆ ಜಾಗ ಬಿಟ್ಕೊಡೋದು ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ಹೊಸ ಯೋಜನೆಯನ್ನು ಜಾರಿಗೆ ತರ್ತಿದ್ದಾರೆ. ಮತ್ತೊಂದು ಕಡೆಯಿಂದ 15 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಪಕ್ಷದ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ. ಮುಂದೆ ಹೋಗ್ತಾ 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 TMC ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇನ್ನಷ್ಟು ಹದಗೆಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ನೋಡಿ, ಒಮ್ಮೊಮ್ಮೆ ಎಂತೆಂಥ ಪರಿಸ್ಥಿತಿ ಬಂದು ಬಿಡುತ್ತೆ ಅಂತ. ಒಂದು ಸೋಲು ಪಕ್ಷವನ್ನ ಯಾವ ಹಂತಕ್ಕೆ ಇವತ್ತು ತಂದು ನಿಲ್ಲಿಸಿದೆ ಅಂತ ಹೇಳಿ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟಿಗಿನ ಕಾನೂನು ಹೋರಾಟ ಆರಂಭ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೀಗ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಬಿಜೆಪಿ ಹಾಗಾದ್ರೆ TMC ಕಂಪ್ಲೀಟ್ ಆಗಿ ಅಸ್ತಿತ್ವ ಕಳೆದುಕೊಳ್ಳೋದನ್ನ ಬಯಸುತ್ತಾ ಇಲ್ಲ. ಅವರಿಗೆ TMC ಇರಬೇಕು, TMC ವೀಕ್ ಆಗಬೇಕು, ಆದ್ರೆ TMC ಇರಬೇಕು ಅಂತ ಬಯಸ್ತಾರೆ. ಕಾರಣ ಈ TMCಯ ಅನುಪಸ್ಥಿತಿಯನ್ನ CPI ಮತ್ತೆ ಕಾಂಗ್ರೆಸ್ ಬಳಸಿಕೊಂಡು ಅವರೇನಾದ್ರೂ ದುತ್ತಂತ ಮೇಲೆ ಎದ್ದು ಬಂದು ಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅಂತ ಬಿಜೆಪಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ CPI ಒಂದು ಕಾಲದಲ್ಲಿ ಅಧಿಕಾರವನ್ನ ಹಿಡಿದಂತ ಪಕ್ಷ, ಜೊತೆಗೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಂತ ಪಕ್ಷ ಒಂದು ಕಾಲದಲ್ಲಿ. ಕಾಂಗ್ರೆಸ್ ಕೂಡ ಅದೇ ಪರಿಸ್ಥಿತಿಯಲ್ಲಿತ್ತು. ಹೀಗಾಗಿ ಅವರೇನಾದ್ರೂ ಮರ್ಜ್ ಆಗಿ ಹೊಸದೊಂದು ರಂಗ ಏನಾದ್ರೂ ಉದ್ಭವ ಆಗೋದಕ್ಕೆ ಶುರು ಆಗ್ಬಿಟ್ರೆ ಏನ್ ಕತೆ ಎನ್ನುವಂತ ರೀತಿಯಲ್ಲಿ. ಇದರ ನಡುವೆ ಮಮತಾ ಬ್ಯಾನರ್ಜಿ ಇದೀಗ INDA ಬ್ಲಾಕ್ ನಲ್ಲಿ ಅಂದ್ರೆ ಇಂಡಿ ಒಕ್ಕೂಟದಲ್ಲಿ ಮತ್ತೊಮ್ಮೆ ಆಕ್ಟಿವ್ ಆಗ್ತಿದ್ದಾರೆ. ಆಗ ಇಂಡಿ ಒಕ್ಕೂಟವನ್ನ ನೀವು ಬೇಡ ಹೋಗಿ ಹೋಗಿ ಅಂತ ಮಾತನ್ನು ಹೇಳ್ತಾ ಇದ್ರು ಮಮತಾ ಬ್ಯಾನರ್ಜಿ. ಆದ್ರೆ ಇವತ್ತು ಅವರೇ ಇಂಡಿ ಒಕ್ಕೂಟದ ಸಮೀಪ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿಯ ಸಹಾಯವನ್ನ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಇಲ್ಲಿವರೆಗೆ ಬಂದಿದೆ, ನಮ್ಮ ಸಹಾಯಕ್ಕೆ ನೀವು ಬನ್ನಿ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಈಗ ಬಿಜೆಪಿಗಿರುವಂತ ಆತಂಕ ಏನಪ್ಪಾ ಅಂದ್ರೆ, ಈಗ ಈ 60 ಶಾಸಕರು ಅಥವಾ 58 ಶಾಸಕರು ಬಂಡಾಯ ಏನಾಯ್ತು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಾಗಿ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಟ್ರೆ ಕತೆ ಏನು ಎನ್ನುವಂತ ರೀತಿಯಲ್ಲಿ. ಆಗ ಕಾಂಗ್ರೆಸ್ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗಿಬಿಟ್ರೆ ನಮಗೊಂದು ದೊಡ್ಡ ಮಟ್ಟಿಗಿನ ಪೈಪೋಟಿ ಎದುರಾಗಬಹುದು ಅಂತಲೂ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇನ್ನಷ್ಟು ನಾಟಕೀಯ ಬೆಳವಣಿಗೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.